ಮಧ್ಯ ಕರ್ನಾಟಕದ ಭಾಗವಾದ ಶಿವಮೊಗ್ಗದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಸಂಚಾರಿ ಪೀಠವನ್ನ ಸ್ಥಾಪನೆ ಮಾಡಬೇಕೆಂದು ಆಗ್ರಹಿಸಿ ವಕೀಲರ ಸಂಘ ಹಮ್ಮಿಕೊಂಡಿದ್ದ ಧರಣಿ ಸತ್ಯಾಗ್ರಹ 2 ದಿನಕ್ಕೆ ಕಾಲಿಟ್ಟಿದ್ದು, ಹೋರಾಟಕ್ಕೆ ಜಿಲ್ಲೆಯ ವಿವಿಧ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ದು, ಹೋರಾಟದ ಕಿಚ್ಚು ಕಾವೇರಿದೆ. ಇಂದು ಧರಣಿ ನಿರತ ಸ್ಥಳಕ್ಕೆ ಶಾಸಕ ಚನ್ನಬಸಪ್ಪ ಭೇಟಿ ನೀಡಿ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಹೈಕೋರ್ಟ್ ಪೀಠ ಸ್ಥಾಪನೆ ಮಾಡಲು ಮುಖ್ಯಮಂತ್ರಿಗಳಿಂದ ಶಿಫಾರಸು ಪತ್ರ ಪಡೆಯಲು ಜಿಲ್ಲೆಯ ವಕೀಲರ ಸಂಘ ಬೆಂಗಳೂರಿಗೆ ತೆರಳಿದ್ದು, ನಿಯೋಗದ ಜೊತೆಗೆ ನಾನು ಕೂಡ ಭಾಗವಹಿಸುತ್ತೇನೆ. ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಕೂಡ ಕೈಜೋಡಿಸುವಂತೆ ವಿನಂತಿಸುತ್ತೇನೆ ಎಂದರು. ಇನ್ನು ಪ್ರಸ್ತುತ ಮಂಗಳೂರಿನಲ್ಲಿ ಹೈಕೋರ್ಟ್ ಸ್ಥಾಪನೆಗೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮತ್ತು ಆ ಭಾಗದ ಜನಪ್ರತಿನಿಧಿಗಳು ಒತ್ತಾಯಿಸಿದ್ದಾರೆ. ಈಗಾಗಲೇ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಈ ಪ್ರಸ್ತಾವನೆಗೆ ಮೌಖಿಕ ಸಮ್ಮತಿ ನೀಡಿದ್ದಾರೆ ಎಂಬ ಮಾಹಿತಿ ಇದೆ. ಮಂಗಳೂರು ವಲಯದಲ್ಲಿ ಶಿವಮೊಗ್ಗದ ಜನರಿಗೆ ಮಾಹಿತಿ ನೀಡದೆ ಶಿವಮೊಗ್ಗವನ್ನು ಕೂಡ ಸೇರ್ಪಡೆಗೊಳಿಸಲು ಮನವಿ ನೀಡಿದ್ದಾರೆ ಎಂಬ ಮಾಹಿತಿ ಇದ್ದು, ಇದಕ್ಕೆ ಶಿವಮೊಗ್ಗ ಜನರ ವ್ಯಾಪಕ ವಿರೋಧವಿದೆ. ನಮಗೆ ಯಾವುದೇ ಸಂಘ ಸಂಸ್ಥೆಗಳು, ಮಂಗಳೂರಿನ ವಕೀಲರ ಸಂಘ, ರಾಜ್ಯ ಸರ್ಕಾರದ ಪ್ರತಿನಿಧಿಗಳು, ನ್ಯಾಯಾಂಗದ ಪ್ರತಿನಿಧಿಗಳು ಸಂಪರ್ಕಿಸಿಲ್ಲ. ಶಿವಮೊಗ್ಗ ಜನರು ಮಂಗಳೂರು ಹೈಕೋರ್ಟ್ ಪೀಠದಲ್ಲಿ ಶಿವಮೊಗ್ಗ ಸೇರ್ಪಡೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಎಂದರು. ನ್ಯಾಯದ ಹೆಸರಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ದೊಡ್ಡ ಅನ್ಯಾಯ ಅಂತ ಹೆಸರು ನ್ಯಾಯ ಸೇವೆ ಆಗ್ತಾ ಇರೋದು ದೊಡ್ಡ ಅನ್ಯಾಯ. ಯಾವುದೇ ಕಾರಣಕ್ಕೆ ನಮ್ಮದು ಇವತ್ತು ಹಾಗಾಗಿ ನಾವಿವತ್ತು ಶಿವಮೊಗ್ಗ ನ್ಯಾಯವಾದಿಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ, ನಿಮ್ಮ ಹೋರಾಟ ಆಗಬಾರ್ದಿತ್ತು, ನಾಗರಿಕರ ಹೋರಾಟ ಆಗಬೇಕಿತ್ತು, ಇಲ್ಲಿಯ ಕಕ್ಷಿದಾರರ ಹೋರಾಟ ಆಗಬೇಕಿತ್ತು, ಜನರ ಹೋರಾಟ ಆಗಬೇಕಿತ್ತು. ಇದು ಕೇವಲ ನಿಮ್ಮ ಸಮಸ್ಯೆ ಅಲ್ಲ, ಇದು ಎಲ್ಲ ಶಿವಮೊಗ್ಗ ಜಿಲ್ಲೆಯ ಸಮಸ್ಯೆ. ಹಾಗಾಗಿ ಪೀಠ ಆಗೋದಾದ್ರೆ ಶಿವಮೊಗ್ಗನೇ ಬೆಸ್ಟ್ ಪ್ರಿಫರೆನ್ಸ್ ಅಂತ ಅವರ ಹಲವಾರು ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಅವ್ರೇನು ಕೊಟ್ಟಿದ್ದಾರೆ ಅದು ಸತ್ಯ ಇದೆ. ಹಾಗೆ ಯಾವುದೇ ಕಾರಣಕ್ಕೆ ಶಿವಮೊಗ್ಗ ಜಿಲ್ಲೆಯ ಕೇಸುಗಳನ್ನು ಮಂಗಳೂರಿಗೆ ವರ್ಗಾವಣೆ ಆಗಬಾರ್ದು. ಇದಕ್ಕೆ ಬಲವಾದ ಕಾರಣಗಳು, ನಮಗೆ ಮಂಗಳೂರು ಯಾವುದೇ ಕಾರಣಕ್ಕೆ ಕನ್ವೀನಿಯನ್ಸ್ ಇಲ್ಲ. ಇಲ್ಲಿಂದ ಒಂದು 5-6 ಗಂಟೆ ಜರ್ನಿ ಮಿನಿ ಬಸ್ಸಲ್ಲಿ ಹೋಗಬೇಕು. ಮಿನಿ ಬಸ್ ಬಿಟ್ಟರೆ ಬೇರೆ ಯಾವುದಿಲ್ಲ, ಎಲ್ಲ ಕಾರ್ ಮಾಡ್ಕೊಂಡು ಹೋಗ್ಬೇಕು. ಜರ್ನಿ ಎಲ್ಲ ಗಾರ್ಡ್ ಸೆಕ್ಷನ್ನು, ಇಟ್ಸ್ ನಾಟ್ ಕಂಫರ್ಟೇಬಲ್. ಅದೇ ಬೆಂಗಳೂರಿಗಾದರೆ ನಮಗೆ ರಾತ್ರಿ 2 ಟ್ರೈನ್ ಇದೆ, ಬೆಳಗ್ಗೆ 2 ಟ್ರೈನ್ ಇದೆ, ಹಗಲೊತ್ತೊಂದು 2 ಟ್ರೈನ್ ಇದೆ. ಬೆಂಗಳೂರಿಗೆ ಹೋಗೋದಕ್ಕೆ ಕಂಫರ್ಟ್ ನಮಗೆ. ಮತ್ತು ಬಸ್ಸುಗಳು, ಓಲೋ ಬಸ್ಸುಗಳು, ರಾಜಹಂಸ ಬಸ್ಸುಗಳು ಬೇಕಷ್ಟಿದ್ದಾವೆ. ಶಿವಮೊಗ್ಗದಿಂದ ಬೆಳಗ್ಗೆ ಇದ್ದಾವೆ, ರಾತ್ರಿ ಇದ್ದಾವೆ, ಎಲ್ಲ ಹೊತ್ತುಗಳು ಇದ್ದಾವೆ. ಹಾಗೆ ಇವತ್ತು ಬೇಕು ಅಂತಂದರೆ ಫ್ಲೈಟಲ್ಲಿ ಹೋಗ್ತಕ್ಕಂಥವ್ರಿಗೆ ಫ್ಲೈಟು ಇದೆ. ಇವತ್ತು ಶಿವಮೊಗ್ಗದಿಂದ ಬೆಂಗಳೂರು ಕನೆಕ್ಷನ್ ನಮಗೆ ಚೆನ್ನಾಗಿದೆ. ಇದಿಲ್ಲ ಮಂಗಳೂರಿಗೆ, ನಮಗೆ ತುಂಬ ಕಷ್ಟ ಆಗುತ್ತೆ. ಮಂಗಳೂರು ಅಂತ ಹೋಗಿ ಬರೋದು ಹೆಚ್ಚು ಕಮ್ಮಿ ಅದು 5:30 ಗಂಟೆ ಬೆಂಗಳೂರಿನಲ್ಲಿ. ಇನ್ನೊಂದು ಯಾಕೆ ನಾವು ಇದನ್ನು ಬೇಡ ಅಂತ ಹೇಳ್ತೀವಿ ಅಂತಂದರೆ, ಬೆಂಗಳೂರಲ್ಲಿ ಬೇರೆ ಬೇರೆ ಈ ಟ್ರಿಬ್ಯುನಲ್ಸ್ಗಳಿದ್ದಾವೆ. ಲ್ಯಾಂಡ್ ಟ್ರಿಬ್ಯುನಲ್ಸ್ ಇರ್ಬೋದು, ಬೇರೆ ಬೇರೆ ಟ್ರಿಬ್ಯುನಲ್ಸ್ ಇದ್ದಾವೆ. ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲ್ಸ್ ಇರ್ಬೋದು, ಬೇರೆ ಬೇರೆ ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲ್ಗೆ ಹೋಗ್ತೀವಿ. ಹಾಗೆ ಹೈಕೋರ್ಟಿನ ಕೇಸ್ಗಳನ್ನ ಅಟೆಂಡ್ ಮಾಡ್ಕೊಂಡ್ಬರ್ತೀವಿ. ಹಲವಾರು ಜನ ನ್ಯಾಯವಾದಿಗಳಿಗೆ ಇದು ಕೆಲಸ ಆಗುತ್ತೆ. ಇದಕ್ಕೆ ಒಂಥರದಲ್ಲಿ ಇದೆಲ್ಲ ಅದೇ ಆದರೆ ಮಂಗಳೂರು ಆಗ್ಬಿಟ್ರೆ ಹೈಕೋರ್ಟ್ ಪೀಠಕ್ಕೆ ನಾವು ಮಂಗಳೂರಿಗೆ ಹೋಗಬೇಕು, ಟ್ರಿಬ್ಯುನಲ್ನೆಲ್ಲ ನಾವೆಲ್ಲಿ ನೋಡಬೇಕು, ಬೆಂಗಳೂರಿಗೆ ನೋಡಬೇಕು. ಇದು ಇನ್ನೊಂದು ಥರ ನಮ್ಗೆ ಇನ್ಕನ್ವೀನಿಯನ್ಸಿ. ಮತ್ತು ಬೆಂಗಳೂರಿಗೆ ಹೋದಾಗ ಬರೀ ನಾವು ಕೇಸಿಗೆ ಮಾತ್ರ ಹೋಗಲ್ಲ, ಹಲವಾರು ಬೇರೆ ಬೇರೆ ಕೆಲಸಗಳನ್ನ ವ್ಯವಹಾರಗಳನ್ನ ಇಟ್ಕೊಂಡು ಹೋಗ್ತೀವಿ. ಮಂಗಳೂರಿಗೆ ಹೋದರೆ ಬರೀ ಕೇಸಿಗೆ ಹೋಗಬೇಕು, ವಾಪಸ್ ಬರಬೇಕು. ಇದರೊಟ್ಟಿಗೆ ನಾವು ಎಲ್ಲಿಂದ ನ್ಯಾಯವಾದಿಗಳು ಕರ್ಕೊಂಬರ್ಬೇಕು? ಬೆಂಗಳೂರಿಂದ ಕರ್ಕೊಂಬರ್ಬೇಕು. ಅವ್ರನ್ನ ಹೇಗೆ ಕರ್ಕೊಂಬರ್ಬೇಕು ಅಂತಂದರೆ ಫ್ಲೈಟ್ಸಲ್ಲೇ ಬರ್ತಾರೆ ಅವರಲ್ಲಿಗೆ. ಈಗಲೇ ನ್ಯಾಯಾಲಯದ ವ್ಯವಹಾರಗಳು ದುಬಾರಿ, ಇನ್ನಷ್ಟು ದುಬಾರಿ ಆಗುತ್ತೆ. ನಮಗೆ ನ್ಯಾಯ ಹೈಕೋರ್ಟಲ್ಲಿ ಕೇಳೋದಕ್ಕೆ ಇನ್ನಷ್ಟು ದುಬಾರಿ ಆಗುತ್ತೆ. ಅವ್ರನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗಿ ವಾಪಸ್ ಹೋಗಬೇಕು. ಮತ್ತು ನಾವು ದಾಖಲೆ ಕೊಡೋದಕ್ಕೆ ಬೆಂಗಳೂರಿಗೆ ಹೋಗಬೇಕು, ಕೋರ್ಟ್ ಹಿಯರಿಂಗಿಗೆ ಮಂಗಳೂರಿಗೆ ಹೋಗಬೇಕು. ಟೋಟಲಿ ನಮಗಿದು ಇನ್ಕನ್ವೀನಿಯಂಟ್. ನಮ್ಗೆ ಯಾವುದೇ ಕಾರಣಕ್ಕೆ ಇದು ಆಗಲ್ಲ, ಇದು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಮತ್ತು ವಾತಾವರಣ, ಮಂಗಳೂರಿನ ವಾತಾವರಣ, ಅಲ್ಲಿಯ ಕ್ಲೈಮೇಟು ನಮ್ಗೆ ಒಪ್ಪಲ್ಲ. ಈ ಎಲ್ಲ ಕಾರಣಕ್ಕೆ ನಾವು ಇದು ಬೇಡ, ಶಿವಮೊಗ್ಗದಲ್ಲೇ ಆಗಬೇಕು. ಆಗೋದಾದರೆ ಪೀಠ ಮಾಡಿದ್ರೆ ಶಿವಮೊಗ್ಗದಲ್ಲಿ ಮಾಡಿ. ಶಿವಮೊಗ್ಗದಲ್ಲಿ ಎಲ್ಲ ಅರ್ಹತೆ ಇದೆ. ಶಿವಮೊಗ್ಗದಿಂದ ಒಂದು 5-6 ಸುತ್ತಮುತ್ತ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಶಿವಮೊಗ್ಗ ಹಬ್ಬ ಅಂದರೆ 2 ಗಂಟೆ 2.5 ಗಂಟೆ ಜರ್ನಿ. ಮತ್ತೆ ಗಾರ್ಡ್ ಸೆಕ್ಷನ್ ಕಡಿಮೆ. ಹಾಗಾಗಿ ಪೀಠ ಶಿವಮೊಗ್ಗದಲ್ಲೇ ಮಾಡೋದು ಒಳ್ಳೆಯದು. ಆದರೆ ಅದರೊಟ್ಟಿಗೆ ಯಾವುದೇ ಕಾರಣಕ್ಕೆ ಶಿವಮೊಗ್ಗದ ಕೇಸುಗಳನ್ನು ಮಂಗಳೂರಿಗೆ ಪೀಠ ಮಾಡಿದ್ರು ವರ್ಗಾವಣೆ ಮಾಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ತಕ್ಷಣ ಏನು ಏಕಪಕ್ಷೀಯ ನಿರ್ಧಾರವನ್ನು ಏನು ಮಾಡಿದ್ದಾರೆ, ಇದನ್ನು ಕೇಂದ್ರ ಸರ್ಕಾರದ ಕಾನೂನು ಇಲಾಖೆ ಇದನ್ನು ಗಮನಿಸಿ ಇದನ್ನು ತಡೆ ಹಿಡಿಬೇಕು.
ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಮರೆತು ನಮ್ಮ ಜಿಲ್ಲೆ ಎಲ್ಲ ನಾಯಕರು ಒಟ್ಟಾಗಿ 4 ಜಿಲ್ಲೆಗಳ ಜನಕ್ಕೆ ಇದು ಅನುಕೂಲ ಆಗ್ತದೆ ಅಂತಕ್ಕಂಥ ಆಲೋಚನೆ ಬಹಳ ಮುಖ್ಯ. ಈ ಆಲೋಚನೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಚೀಫ್ ಜಸ್ಟಿಸ್ ಅವರಿರ್ತಕ್ಕಂಥ ತಂಡ ಇವತ್ತು ವಿಫಲವಾಗಿದೆ. ಮಂಗಳೂರು ಅಂತಕ್ಕಂಥದ್ದು ಕರಾವಳಿ ತೀರದ ಒಂದು ಎಕ್ಸ್ಟ್ರೀಮ್ ಜಿಲ್ಲೆ. ಅದು ಅಲ್ಲಿಯ ಪಾಪ್ಯುಲೇಷನ್ ಜಾಸ್ತಿ ಇರ್ಬೋದು, ಅಲ್ಲಿಯ ನಂಬರ್ ಆಫ್ ಕೇಸಸ್ ಜಾಸ್ತಿ ಇರ್ಬೋದು, ಅದೆಲ್ಲವೂ ಬೇರೆ ವಿಚಾರಗಳು. ಆದರೆ ಜಿಯೋಗ್ರಾಫಿಕಲ್ ಸರ್ವೆ ಮಾಡಿದಾಗ ಆ ಪಾತ್ವೇ ಬಂದು ಎಲ್ಲಿ ಕೂರ್ತಾರೆ, ಆ ಸೆಂಟ್ರಲ್ ಕರ್ನಾಟಕ ಅಂತಕ್ಕಂಥ ಶಿವಮೊಗ್ಗ ಅಥವಾ ದಾವಣಗೆರೆ ಅಂತಹ ನಗರಗಳಿಗೆ ಕೊಟ್ಟರೆ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಅಂತಕ್ಕಂಥದ್ದು ಒಂದು ಸರ್ವೆ ರಿಪೋರ್ಟ್ ಆಗಿರಬೇಕು. ಇಲ್ಲಿ ಯಾವುದೇ ಸರ್ವೆ ರಿಪೋರ್ಟನ್ನು ನಾವು ಕೇಳಲಿಲ್ಲ. ಏಕಾಏಕಿ ಬಂದಂತಹ ಒಂದು ವಿಚಾರ ಇದು. ನಾವು ಮೊನ್ನೆ ಪತ್ರಿಕೆಗಳ ಮುಖಾಂತರ ಹಾಗೆಯೇ ಕೆಲವು ರಿಪೋರ್ಟ್ಸ್ಗಳ ಮುಖಾಂತರ ತಿಳ್ಕೊಂಡಿದ್ದು. ಮಂಗಳೂರಿನ ಪೀಠಕ್ಕೆ ಪ್ರಗತಿ ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದೆ. ಅಲ್ಲಿ ಬಹಳ ಸ್ಟ್ರಾಂಗ್ ರೆಪ್ರೆಸೆಂಟೇಷನ್ ರಾಜಕೀಯವಾಗಿ ಹಾಗೆಯೇ ಬೇರೆ ಬೇರೆ